ಮಿತ್ರರೇ ನಮಸ್ಕಾರ. ಮಿತ್ರರೇ, ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಈ ಜಿರಳೆಗಳ ಪ್ರತಿಭಟನೆ ಆಯಿತು. ಇದ್ರ ಬಗ್ಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಚರ್ಚೆ ಆಯಿತು. ವಿಪಕ್ಷಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮೋದಿ ಸರ್ಕಾರವನ್ನು ಬಗ್ಗಿಸೋದಕ್ಕಾಗಿರಲಿಲ್ಲ. ಆದರೆ ಜಿರಳೆಗಳ ಮುಖವಾಡದಲ್ಲಿ ಬಂದಂತಹ ಯುವ ಸಮುದಾಯ ಸರ್ಕಾರವನ್ನು ಬಗ್ಗಿಸಿ ಬಿಡ್ತು. ಈ ರೀತಿಯಾಗಿ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಈ ಚರ್ಚೆ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಈ ವಿಚಾರದ ಕುರಿತಾಗಿ ವಿಶ್ವದ ಲೀಡಿಂಗ್ ನ್ಯೂಸ್ ಪೇಪರ್ಗಳು ಕೂಡ ಸುದ್ದಿಯನ್ನು ಪ್ರಕಟಿಸಿದ್ವು. ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಕಾರಣ ಇಷ್ಟೇ, ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಅತ್ಯಂತ ಬಲಿಷ್ಠವಾಗಿತ್ತು. ಕಳೆದ 12 ವರ್ಷದಲ್ಲಿ ಅವರು ಬಗ್ಗಿದಂತಹ ಉದಾಹರಣೆಗಳೇ ಇರಲಿಲ್ಲ. ಅಂತಹದ್ರಲ್ಲಿ ಈ ಜಿರಳೆಗಳ ಹೆಸರಿನಲ್ಲಿ ಹುಟ್ಟಿಕೊಂಡಂತಹ ಒಂದು ಪಕ್ಷ ಸರ್ಕಾರವನ್ನು ಬಗ್ಗಿಸ್ತು ಅಂತಂದ್ರೆ ಏನರ್ಥ? ಹೀಗಂತ ಜಗತ್ತು ಕುತೂಹಲದಿಂದ ನೋಡ್ತು. ಇವತ್ತು ಮಿತ್ರರೇ, ಅದೇನ್ ವಿಚಾರ ಅಂತ ನಮಗೆ ಅರ್ಥ ಆಗಿದೆ. ಆ ಇಡೀ ಹೋರಾಟದ ಮುಖವಾಡ ಬಯಲಾಗಿದೆ. ಅದೆಲ್ಲ ಬೇರೆ ವಿಚಾರ. ಆದ್ರೆ ನಾನು ಹೇಳೋದಕ್ಕೆ ಹೊರಟಿರೋದೇನು ಕೇಳಿದ್ರೆ, ಈ ಇಡೀ ಪ್ರೊಟೆಸ್ಟ್ನಿಂದ ಯಾರಾದರೂ ಭಯಗೊಂಡಿದ್ರೆ ಅದು ಪಾಕಿಸ್ತಾನಕ್ಕೆ ಭಯ ಆಗಿಬಿಟ್ಟಿದೆ. ಅಲ್ಲಿನ ಸರ್ಕಾರ ಈಗ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಭಾರತದಲ್ಲಾಗಿದ್ದು ನಮ್ಮಲ್ಲೂ ಆಗಬಹುದು, ಒಂದು ವೇಳೆ ಆಗಿದ್ದೇ ಆದರೆ ನಮ್ಮ ದೇಶ ಉಳಿಯೋದಿಲ್ಲ ಅಂತ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಗೃಹ ಸಚಿವನೇ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ಕಾಕ್ರೋಚ್ಗಳು ಬೀದಿಗಿಳಿದಿದ್ದೇ ಆದರೆ ನಮ್ಮ ದೇಶ ಉಳಿಯೋದಿಲ್ಲ, ನಮ್ಮ ವ್ಯವಸ್ಥೆ ಉಳಿಯೋದಿಲ್ಲ. ಹೀಗಂತ ಪಾಕಿಸ್ತಾನದ ಗೃಹ ಸಚಿವ ಬಹಿರಂಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾಗಿ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಜಿರಳೆಗಳು ಮೊಟ್ಟೆ ಇಡೋದಕ್ಕೆ ಶುರು ಮಾಡಿದವೆ. ಮುಂದೆ ಬಹಳ ದೊಡ್ಡ ಬಿರುಗಾಳಿ ಪಾಕಿಸ್ತಾನದ ಕಡೆಗೆ ಬೀಸೋದಕ್ಕಿದೆ ಅಂತ ಅಲ್ಲಿನ ಸರ್ಕಾರಕ್ಕೆ ಅನಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಪಾಕಿಸ್ತಾನ ನಮಗೆ ಶತ್ರು ದೇಶ, ಇಲ್ಲಾಗಿದ್ದಲ್ಲೂ ಕೂಡ ಆಗುತ್ತೆ, ಅವ್ರಿಗೆ ಇನ್ನೂ ದೊಡ್ಡ ಪ್ರಭಾವ ಬೀರುತ್ತೆ, ಅವ್ರ ದೇಶ ಕೊಲ್ಯಾಪ್ಸ್ ಆಗುತ್ತೆ ಅಂತ ನಾವು ಸಂಭ್ರಮಿಸ್ತೀವಿ ಅಂತಲ್ಲ. ಕೆಲವೊಂದಷ್ಟು ವ್ಯಾಲಿಡ್ ಪಾಯಿಂಟ್ಸ್ಗಳಿದ್ದಾವೆ. ಇವತ್ತು ಪಾಕಿಸ್ತಾನದ ಸಚಿವರ ಬಾಯಲ್ಲೇ ಜಿರಳೆ ಅನ್ನುವ ಪದ ಬರೋದಕ್ಕೆ ತುಂಬಾ ಮುಖ್ಯವಾದಂತಹ ಕಾರಣಗಳಿದ್ದಾವೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಪಾಕಿಸ್ತಾನದ ಸಚಿವನ ಬಾಯಲ್ಲಿ ಯಾಕೋಸ್ಕರವಾಗಿ ಜಿರಳೆ ಪದ ಬಂತು? ಪಾಕಿಸ್ತಾನದಲ್ಲಿ ಅವ ಏನಂತ ಜಿರಳೆ ಜನತಾ ಪಕ್ಷದ ಬಗ್ಗೆ ಮಾತನಾಡ್ದ, ಅದ್ರ ಬಗ್ಗೆ ಹೇಳಿಬಿಟ್ಟು ಯಾಕೆ ಆ ವಿಚಾರ ಪಾಕಿಸ್ತಾನದಲ್ಲಿ ಪ್ರಸ್ತಾಪ ಆಯಿತು ಅನ್ನೋದನ್ನ ನಂತರದಲ್ಲಿ ವಿವರಿಸ್ತೀನಿ. ಮೌಸಿನ್ ನಖ್ವಿ, ಈತನ ಪರಿಚಯವನ್ನ ನಾನೇ ನಿಮಗೆ ಮಾಡಿಕೊಡೋದೇ ಬೇಕಾಗಿಲ್ಲ. ಭಾರತದಲ್ಲಿ ಬಹುತೇಕ ಕ್ರಿಕೆಟ್ ಅಭಿಮಾನಿಗಳಿಗೆ ಈತ ಚಿರಪರಿಚಿತ. ಯಾಕೆ ಅಂತಂದ್ರೆ ಈ ಹಿಂದೆ ಕಪ್ ಕಳ್ಳ ಅನ್ನುವಂತಹ ಬಿರುದನ್ನು ಹೊಂದಿದ್ನಲ್ಲ. T20 ಏಷ್ಯಾ ಕಪ್ ಅನ್ನು ಭಾರತ ಗೆದ್ದಂತಹ ಸಂದರ್ಭದಲ್ಲಿ ಈತ ಕಪ್ ಕೊಡೋದಕ್ಕೆ ಬಂದು ರಾದ್ಧಾಂತ ಸೃಷ್ಟಿ ಮಾಡಿದ್ನಲ್ಲ. ಹೀಗಾಗಿ ಭಾರತದಲ್ಲಿ ಈತ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾನೆ. ಈ ಮೌಸಿನ್ ನಖ್ವಿ ಕೇವಲ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಚೇರ್ಮನ್ ಮಾತ್ರ ಅಲ್ಲ, ಈತ ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ಕೂಡ ಹೌದು. ಪಾಕಿಸ್ತಾನದಲ್ಲಿ ಇಂಟೀರಿಯರ್ ಮಿನಿಸ್ಟರ್ ಅಂತಂದ್ರೆ ನಮ್ಮಲ್ಲಿ ಗೃಹ ಸಚಿವರಿದ್ದಾರಲ್ಲ, ಅಂದ್ರೆ ಅಮಿತ್ ಶಾ ಯಾವ ಕೆಲಸ ಮಾಡ್ತಾರೋ ಅದೇ ಕೆಲಸವನ್ನ ಪಾಕಿಸ್ತಾನದಲ್ಲಿ ಮಾಡುವಂತಹದ್ದು ಇದೇ ಮೌಸಿನ್ ನಖ್ವಿ. ಪಾಕಿಸ್ತಾನದಲ್ಲಿ ಈತ ತುಂಬಾ ಪ್ರಭಾವಿ ಸಚಿವ. ಹೇಳಬೇಕು ಅಂತಂದ್ರೆ ಪಾಕಿಸ್ತಾನದ ಸರ್ಕಾರದಲ್ಲಿ ಆರ್ಡರ್ ಮಾಡಿದ್ರೆ ಈತ ಟಾಪ್ 4 ನಲ್ಲಿ ಬರ್ತಾನೆ. ಮೊದಲಿಗೆ ಆಸಿಮ್ ಮುನೀರ್ ಬರ್ತಾನೆ, ಫೀಲ್ಡ್ ಮಾರ್ಷಲ್. ನಾನು ಹೇಳ್ತಾ ಇರುವಂತಹದ್ದು ಅನಧಿಕೃತವಾಗಿ ಪಾಕಿಸ್ತಾನದಲ್ಲಿ ಆಡಳಿತ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ. ಹೇಳಬೇಕು ಅಂತಂದ್ರೆ ಪ್ರಧಾನಿ ನಂಬರ್ 1 ಪ್ಲೇಸ್ಗೆ ಬರಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆಸಿಮ್ ಮುನೀರೇ ನಂಬರ್ 1 ಪ್ಲೇಸ್ ನಲ್ಲಿದ್ದಾನೆ. 2ನೇ ಸ್ಥಾನಕ್ಕೆ ಪಾಕಿಸ್ತಾನದ ಪ್ರಧಾನಿ ಬರ್ತಾರೆ. 3ನೇ ಸ್ಥಾನದಲ್ಲಿ ಪಾಕಿಸ್ತಾನದ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವರಾದಂತಹ ಇಶಾಕ್ ದಾರ್ ಬರ್ತಾರೆ. 4ನೇ ಸ್ಥಾನದಲ್ಲಿ ಪವರ್ಫುಲ್ ವ್ಯಕ್ತಿ ಯಾರು ಕೇಳಿದ್ರೆ ಇದೇ ಮೌಸಿನ್ ನಖ್ವಿ. ಈ ಮೌಸಿನ್ ನಖ್ವಿ ಇತ್ತೀಚೆಗೆ ಪಾಕಿಸ್ತಾನದ ಎಕನಾಮಿಕ್ ಸಮಿಟ್ನಲ್ಲಿ ಭಾಷಣ ಮಾಡ್ದ. ಅದರಲ್ಲಿ ಈತ ಆಡದಂತಹ ಮಾತು ಈಗ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಈ ಭಾಷಣ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಆತ ಏನ್ ಹೇಳ್ದ ಅಂತಂದ್ರೆ, ನಾವು ಬದುಕ್ತಾ ಇರುವಂತಹ ವ್ಯವಸ್ಥೆ ಇದೆಯಲ್ಲ, ಇದು ಕುಸಿತಾ ಇದೆ. ಈ ವ್ಯವಸ್ಥೆಯ ಮೂಲಕ ದೇಶದ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಗಿನಿಂದಲೇ ಮೂಲಭೂತ ಸುಧಾರಣೆಯನ್ನ ಮಾಡದೇ ಇದ್ರೆ ಮುಂದಿನ 10 ವರ್ಷಗಳ ಬಳಿಕವೂ ಕೂಡ ನಾವು ಇದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಇವತ್ತು ಪಾಕಿಸ್ತಾನದ ಜನರಿಗೆ ನ್ಯಾಯ ಕೊಡಬೇಕು, ಅರ್ಹರಿಗೆ ಉದ್ಯೋಗ ಸಿಗುವಂತಾಗಬೇಕು, ಉದ್ಯೋಗಾವಕಾಶ ಹೆಚ್ಚಿಸುವಂತಹ ಕೆಲಸವನ್ನ ಈ ವ್ಯವಸ್ಥೆಯಡಿ ಮಾಡಬೇಕು. ಒಂದು ವೇಳೆ ಸರ್ಕಾರ ಈ ಎಲ್ಲ ಜವಾಬ್ದಾರಿಯನ್ನ ಹೊತ್ತುಕೊಂಡಿಲ್ಲ, ಆಗ ಜಿರಳೆಗಳು ಇಡೀ ವ್ಯವಸ್ಥೆಯನ್ನೇ ಉರುಳಿಸಿ ಬಿಡ್ತವೆ. ಅವುಗಳನ್ನ ನೀವು ಯುವಕರು ಅಂತ ಬೇಕಾದ್ರೂ ಕರೆಯಿರಿ ಅಥವಾ ಜಿರಳೆಗಳು ಅಂತ ಬೇಕಾದ್ರೂ ಕರೆಯಿರಿ, ನೀವು ಯಾವುದೇ ಹೆಸರಿನಿಂದ ಕರೆದ್ರೂ ಕೂಡ ಅವುಗಳಿಗೆ ಇಡೀ ದೇಶವನ್ನ ಉರುಳಿಸುವಂತಹ ಶಕ್ತಿ ಇದೆ. ಹೀಗಂತ ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ಮೌಸಿನ್ ನಖ್ವಿ ಆ ಭಾಷಣದಲ್ಲಿ ಹೇಳ್ತಾರೆ. ಮಿತ್ರರೇ, ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ಬಾಯಲ್ಲಿ ಜಿರಳೆ ಎನ್ನುವ ಪದ ಬರ್ತಾ ಇದೆ. ಅವರು ಜಿರಳೆಗಳ ಪ್ರೊಟೆಸ್ಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜಿರಳೆಗಳು ಪಾಕಿಸ್ತಾನದಲ್ಲಿ ಬೀದಿಗಿಳಿದ್ರೆ ಇಡೀ ವ್ಯವಸ್ಥೆಯೇ ಉಳಿಯೋದಿಲ್ಲ, ಅಂದ್ರೆ ನಮ್ಮ ಸರ್ಕಾರ ಉಳಿಯೋದಿಲ್ಲ, ನಮ್ಮ ಸೇನೆ ಉಳಿಯೋದಿಲ್ಲ, ಇಡೀ ಪಾಕಿಸ್ತಾನದ ವ್ಯವಸ್ಥೆಯನ್ನೇ ನೆಲಸಮ ಮಾಡ್ತವೆ ಅಂತ ಆತ ಎಚ್ಚರಿಸ್ತಾ ಇದ್ದಾನೆ.
ನಿಮಗೀಗ ಒಂದು ಪ್ರಶ್ನೆ ಬರಬಹುದು. ಜಿರಳೆ ಪಕ್ಷ ಇರುವಂತಹದ್ದು ಭಾರತದಲ್ಲಿ, ಅವರು ಪ್ರತಿಭಟಿಸಿರುವಂತಹದ್ದು ಭಾರತದಲ್ಲಿ, ಪಾಕಿಸ್ತಾನಕ್ಕೆ ಯಾಕೆ ಭಯ? ಪಾಕಿಸ್ತಾನದಲ್ಲಿ ಯಾವ ಜಿರಳೆಗಳು ಬೀದಿಗಿಳಿತವೆ? ಯಾಕೋಸ್ಕರವಾಗಿ ಪಾಕ್ ಸಚಿವರ ಬಾಯಲ್ಲಿ ಇಂತಹ ಮಾತು ಬಂತು ಅಂತ ನಿಮಗೆ ಪ್ರಶ್ನೆ ಬಂದಿರಬಹುದಲ್ವಾ? ಮಿತ್ರರೇ, ಪಾಕಿಸ್ತಾನಕ್ಕೆ ಈ ಭಯ ಬರೋದಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಮೊದಲನೇದಾಗಿ, ಇವತ್ತು ಭಾರತದಲ್ಲಿ ನಾವು ಜನ್ಝಿಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಭಾರತದಲ್ಲಿ ಯಾವ ಸಂಖ್ಯೆಯಲ್ಲಿ ಜನ್ಝಿಗಳಿದಾರೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ್ಝಿಗಳಿರುವಂತಹದ್ದು ಪಾಕಿಸ್ತಾನದಲ್ಲಿ. ಅಂದ್ರೆ ನಾನಿಲ್ಲಿ ಪರ್ಸೆಂಟೇಜ್ ವೈಸ್ ಹೇಳ್ತಾ ಇರೋದು. ಹಾಗೆ ನೋಡೋದಕ್ಕೆ ಹೋದ್ರೆ ಪಾಕಿಸ್ತಾನದ ಜನಸಂಖ್ಯೆಗಿಂತ ಜಾಸ್ತಿ ಭಾರತದಲ್ಲಿ ಜನ್ಝಿಗಳಿದ್ದಾರೆ. ಆದರೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಭಾರತಕ್ಕಿಂತಲೂ ಪಾಕಿಸ್ತಾನದಲ್ಲಿ ಜನ್ಝಿಗಳ ಸಂಖ್ಯೆ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಫರ್ಟಿಲಿಟಿ ರೇಟ್ ಇದೆಯಲ್ಲ, ಇದು ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಇವತ್ತು ಪಾಕಿಸ್ತಾನದ ಮಹಿಳೆ ಓರ್ವಳ ಫರ್ಟಿಲಿಟಿ ರೇಟ್ ಬಂದ್ಬಿಟ್ಟು 3.44ರಷ್ಟಿದೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇವನು ಜನ್ಝಿಗಳ ವಿಚಾರ ಮಾತನಾಡ್ತಾ ಇದ್ದಕ್ಕಿದ್ದಂತೆ ಪಾಕಿಸ್ತಾನದ ಫರ್ಟಿಲಿಟಿ ರೇಟ್ ವಿಚಾರಕ್ಕೆ ಯಾಕೆ ಹೋದ ಅಂತ. ಇಲ್ಲಿ ಇದಕ್ಕೆ ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ಅದು ಹೇಗೆ ಕೇಳಿದ್ರೆ, ಇವತ್ತು ಪಾಕಿಸ್ತಾನದಲ್ಲಿ 100 ದಂಪತಿಗಳಿದ್ದಾರೆ ಅಂತ ಅಂದುಕೊಳ್ಳಿ. ಅಂದ್ರೆ 200 ಜನ ಇರ್ತಾರೆ, ಗಂಡ ಹೆಂಡತಿ ಸೇರಿ. ಅವರು ಇವತ್ತು 344 ಮಕ್ಕಳನ್ನು ಪಡೆದುಕೊಳ್ತಾರೆ. ಫರ್ಟಿಲಿಟಿ ರೇಟ್ ಬಂದ್ಬಿಟ್ಟು 3.44 ಆಗುತ್ತೆ. ಅದೇ ಭಾರತದಲ್ಲಿ ಇವತ್ತು 200 ಜನ ಇದ್ರೆ, 100 ದಂಪತಿಗಳಿದ್ರೆ, ಅವರು 200 ಮಕ್ಕಳನ್ನು ಪಡೆದುಕೊಳ್ತಾ ಇಲ್ಲ. ಅದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೆಲ ಸಮುದಾಯಗಳಲ್ಲಿ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಭಾರತದ ಬಹುಸಂಖ್ಯಾತರಿದ್ದಾರಲ್ಲ, ಅವರಲ್ಲಿ ಈ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. ಇರಲಿ, ಅದೆಲ್ಲ ಬೇರೆ ವಿಚಾರ. ಆದರೆ ಪಾಕಿಸ್ತಾನದಲ್ಲಿ ಈ ಫರ್ಟಿಲಿಟಿ ರೇಟ್ ಕಾರಣದಿಂದಾಗಿ ಅಲ್ಲಿ ಯುವ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಪಾಕಿಸ್ತಾನದ ಓವರ್ ಆಲ್ ಜನಸಂಖ್ಯೆಯಲ್ಲಿ 15ರಿಂದ 29 ವಯಸ್ಸಿನ ಯುವಕರ ಸಂಖ್ಯೆ ಬರೋಬ್ಬರಿ 30% ಇದೆ. ಓವರ್ ಆಲ್ ಜನಸಂಖ್ಯೆಯಲ್ಲಿ 7 ಕೋಟಿಗೂ ಹೆಚ್ಚಿದ್ದಾರೆ. ಈ ಯುವ ಸಮುದಾಯ ಇದೆಯಲ್ಲ, ಇದೇ ಪಾಕಿಸ್ತಾನದ ಸರ್ಕಾರಕ್ಕಿರುವಂತಹ ಭಯ. ಇದನ್ನು ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆಯೂ ಕೂಡ ಬರಬಹುದು. ಒಂದು ದೇಶಕ್ಕೆ ಯುವ ಸಮುದಾಯ ಶಕ್ತಿ ಅಲ್ವಾ, ಅದರಿಂದ ಯಾಕೆ ಪಾಕಿಸ್ತಾನದ ಸರ್ಕಾರ ಭಯಗೊಳ್ಳಬೇಕು ಅಂತ. ಮಿತ್ರರೇ, ಯುವಕರು ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ರೆ ಅದು ದೇಶಕ್ಕೆ ಶಕ್ತಿ. ಅವರಿಗೆ ದುಡಿಮೆಯ ಕೆಪಾಸಿಟಿ ಇರುತ್ತೆ, ಅವರು ದುಡಿತಾರೆ, ದೇಶದ ಎಕಾನಮಿಯನ್ನ ಬೆಳೆಸ್ತಾರೆ, ಎಲ್ಲವೂ ಕೂಡ ಹೌದು. ಆದರೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಇರಬೇಕಲ್ಲ. ಅದಿಲ್ಲ ಅಂತ ಆದ್ರೆ ಅವರು ದೇಶಕ್ಕೆ ಮಾರಕರಾಗ್ತಾರೆ. ಅಂದ್ರೆ ಅವರು ವ್ಯವಸ್ಥೆಯ ವಿರುದ್ಧ ಸಿಡಿದೇಳ್ತಾರೆ. ಈಗ ಪಾಕಿಸ್ತಾನಕ್ಕೆ ಭಯ ಹುಟ್ಟೋದಕ್ಕೆ ಇದೇ ಕಾರಣ. ಪಾಕಿಸ್ತಾನದ ಯುವಕರಿಗೆ ಯಾವ ರೀತಿಯಲ್ಲೂ ಉದ್ಯೋಗ ಸಿಗ್ತಾ ಇಲ್ಲ. ಅವರು ನಿರುದ್ಯೋಗಿಗಳಾಗಿದ್ದಾರೆ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆಕ್ಟಿವ್ ಇರ್ತಾರಷ್ಟೇ. ಸರ್ಕಾರದ ಬಳಿಯಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡೋದಕ್ಕೆ ಏನೂ ಅವಕಾಶಗಳಿಲ್ಲ. ಪಾಕಿಸ್ತಾನಕ್ಕೆ ಯಾವುದೇ FDI ಬರೋದಿಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಝೀರೋ. ಇದ್ದಂತಹ ಕಂಪನಿಗಳು ಬಾಗಿಲು ಮುಚ್ಕೊಂಡು ಹೋಗಿದ್ದಾವೆ. ಇನ್ನೊಂದು ಕಡೆಯಲ್ಲಿ ಇನ್ಫ್ಲೇಷನ್ ರೇಟ್ ಇದೆಯಲ್ಲ, ಬೆಲೆ ಏರಿಕೆ, ಇದು ಅತಿ ಹೆಚ್ಚು ಪ್ರಮಾಣವನ್ನು ತಲುಪಿದೆ. ಪಾಕಿಸ್ತಾನದಲ್ಲಿ ಇವತ್ತು ಬೆಲೆ ಏರಿಕೆಯ ಪ್ರಮಾಣ 12ರಿಂದ 13% ಆಗಿದೆ. ಭಾರತದಲ್ಲಿರುವಂತಹದ್ದು 4ರಿಂದ 4.5%. ನಮಗೆ ಇಲ್ಲೇ ಬೆಲೆ ಏರಿಕೆ ಅಂತ ನಾವು ಮಾತನಾಡ್ತೀವಿ. ಅಂತಹದ್ರಲ್ಲಿ 12ರಿಂದ 13% ಬೆಲೆ ಏರಿಕೆ ಇದ್ರೆ ಯೋಚನೆ ಮಾಡಿ. ಇದರಿಂದ ಪಾಕಿಸ್ತಾನಕ್ಕೆ ಏನಪ್ಪಾ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಬಡವರ್ಗ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಮಧ್ಯಮ ವರ್ಗದವರು ಕೂಡ ಸ್ವಲ್ಪ ಪ್ರಮಾಣದಲ್ಲಿದ್ರು. ಇವತ್ತಿನ ಬೆಲೆ ಏರಿಕೆಯ ಕಾರಣದಿಂದಾಗಿ ಮಧ್ಯಮ ವರ್ಗದಲ್ಲಿದ್ದಂಥವರು ಬಡವರ್ಗಕ್ಕೆ, ಅದರಲ್ಲೂ ಕಡು ಬಡವರಾಗಿ ಬದಲಾಗ್ತಾ ಇದ್ದಾರೆ. ಈ ಶ್ರೀಮಂತರಿದ್ರಲ್ಲ, ಅವರೆಲ್ಲ ಮಧ್ಯಮ ವರ್ಗಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಯಾಕೆ ಹೀಗಾಗತ್ತೆ ಕೇಳಿದ್ರೆ, ಅವರು ದುಡಿಯುವಂತಹ ಪ್ರಮಾಣ ಅಷ್ಟೇ ಇರುತ್ತೆ, ಅವರಿಗೆ ಬರುವಂತಹ ಇನ್ಕಮ್ ಅಷ್ಟೇ ಇರುತ್ತೆ. ಆದ್ರೆ ಆ ಬಂದ ಹಣದ ಮೌಲ್ಯ ಇದೆಯಲ್ಲ, ಅದು ಕುಸಿತಾ ಇರುತ್ತೆ. ಹೀಗಾಗಿ ಅವರ ಜೀವನ ಮಟ್ಟ ಕೂಡ ಕುಸಿತಾ ಬರುತ್ತೆ. ಇಡೀ ಟೋಟಲ್ ಆರ್ಥಿಕ ವ್ಯವಸ್ಥೆಯೇ ಬುಡಮೇಲಾಗತ್ತೆ. ಪಾಕಿಸ್ತಾನದಲ್ಲಿ ಇದು ಆಗ್ತಾ ಇದೆ ಈಗ. ಈ ಪರಿಸ್ಥಿತಿಯನ್ನ ಏಜ್ಡ್ ಪೀಪಲ್ ಇರ್ತಾರಲ್ಲ, ಒಂದು 40ರಿಂದ 60, 70 ವರ್ಷ ವಯಸ್ಸಿನವರು, ಅವ್ರು ಹೇಗೋ ಸಹಿಸಿಕೊಳ್ತಾರೇನೋ. ಆದರೆ ಯುವ ಸಮುದಾಯ ಸಹಿಸಿಕೊಳ್ಳೋದಿಲ್ಲ. ಈ 15ರಿಂದ 30 ವರ್ಷದ ಯುವಕರಿದಾರಲ್ಲ, ಇವರು ಇದನ್ನ ಸಹಿಸಿಕೊಂಡು ಸುಮ್ಮನೆ ಕೂರೋದಿಲ್ಲ. ಯಾಕೆ ಅಂತಂದ್ರೆ ಅವರ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ಅವರಿಗೆ ವಿಶ್ವದಲ್ಲಿ ಏನಾಗ್ತಾ ಇದೆ ಎನ್ನುವಂತಹ ಪ್ರತಿ ಬೆಳವಣಿಗೆ ರೀಚ್ ಆಗ್ತಾ ಇರುತ್ತೆ. ಭಾರತದಲ್ಲಿ ಏನಾಗ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಯುರೋಪ್ನ ಜನ ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ, ಅಮೆರಿಕದಲ್ಲಿ ಲಿವಿಂಗ್ ಸ್ಟ್ಯಾಂಡರ್ಡ್ ಯಾವ ರೀತಿಯಾಗಿದೆ, ಅಲ್ಲಿ ಯಾವ ರೀತಿಯಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಉದ್ಯೋಗ ಹೇಗೆ ಸಿಗ್ತಾ ಇದೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ಕಲೆ ಹಾಕ್ತಾ ಇರ್ತಾರೆ. ಅಂತಹದ್ರಲ್ಲಿ ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿ ಇಲ್ಲ. ಇಲ್ಲಿ ಸರಿ ಇಲ್ಲದೆ ಇರೋದಕ್ಕೆ ರಾಜಕಾರಣಿಗಳು ಕಾರಣ, ಇಲ್ಲಿನ ಸರ್ಕಾರ ಕಾರಣ, ಇಲ್ಲಿನ ಸೇನೆ ಕಾರಣ ಅಂತಂದ್ರೆ ಆಗ ಅವರು ಬೀದಿಗಿಳಿತಾರೆ. ಹಾಗೆ ಜಿರಳೆಗಳು ಬೀದಿಗಿಳಿದಿದ್ದೆ ಆದ್ರೆ ನಮ್ಮ ಕತೆ ಮುಗೀತು ಅಂತ ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇಲ್ಲಿ ಮಿತ್ರರೇ, ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ಬಾಯಲ್ಲಿ ಜಿರಳೆ ಅನ್ನುವ ಪದ ಯಾಕೆ ಬಂತು, ಯುವಕರು ಅಂತ ಹೇಳಬಹುದಿತ್ತಲ್ಲ. ಇದನ್ನ ನೀವು ಕೇಳೋದಾದ್ರೆ ಅವರಿಗೆ ಭಾರತದ ಘಟನೆ ಇದೆಯಲ್ಲ, ಇದು ಆತಂಕವನ್ನು ಹುಟ್ಟು ಹಾಕಿದೆ. ಇದನ್ನು ಹೇಳಿದಾಗಲೂ ನಿಮಗೆ ಅನಿಸಬಹುದು, ಭಾರತದ ಪರಿಸ್ಥಿತಿ ಕಂಡು ಅವರು ಖುಷಿ ಪಡ್ತಾರಲ್ವಾ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಮಿತ್ರರೇ, ಪಾಕಿಸ್ತಾನದ ರಾಜಕಾರಣಿಗಳಿಗೆ ಭಾರತದ ಜಿರಳೆ ಪ್ರೊಟೆಸ್ಟ್ನಿಂದ ನಡುಕ ಹುಟ್ಟಿದ್ ಯಾಕೆ ಕೇಳಿದ್ರೆ, ಇವತ್ತು ಭಾರತದಲ್ಲಿರುವಂತಹದ್ದು ನರೇಂದ್ರ ಮೋದಿ ಅವರ ಸರ್ಕಾರ.
ಮೋದಿ ಸರ್ಕಾರ ಕಳೆದ 12 ವರ್ಷದಲ್ಲಿ ಯಾವ ರೀತಿಯಾಗಿ ಆಡಳಿತ ನಡೆಸಿದೆ ಅಂತ ಇಡೀ ವಿಶ್ವ ನೋಡಿದೆ. ಪಾಕಿಸ್ತಾನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಯಾವ ಕಾರಣಕ್ಕೂ ಬಗ್ಗುವಂತಹ ಸ್ವಭಾವದವರು ಮೋದಿ ಅಲ್ವೇ ಅಲ್ಲ. ಅಂತಹ ಮೋದಿ ಸರ್ಕಾರವನ್ನ ಈ ಜಿರಳೆ ಪಕ್ಷ ಬಗ್ಗಿಸಿ ಬಿಡುತ್ತಲ್ಲ. ಓರ್ವ ಸಚಿವ, ಅದರಲ್ಲೂ ಪ್ರಭಾವಿ ಸಚಿವರ ರಾಜೀನಾಮೆಯನ್ನ ಪಡೆದುಕೊಂಡು ಬಿಡುತ್ತಲ್ಲ. ಅದು ಯಾವ ವಿಚಾರಕ್ಕೋಸ್ಕರವಾಗಿ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರವಾಗಿ. ಮಿತ್ರರೇ, ಭಾರತೀಯರಿಗೆ ಇದು ದೊಡ್ಡ ವಿಚಾರವಾಗಿ ಕಾಣ್ತಿರಬಹುದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ನಮಗೆ ದೊಡ್ಡ ವಿಚಾರ ಅಂತ. ಆದರೆ ಪಾಕಿಸ್ತಾನದವರಿಗಲ್ಲ. ಪಾಕಿಸ್ತಾನದವರಿಗೆ ಅದು ಮಾಮೂಲಿ. ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಕ್ಕೆ ಸಚಿವರ ರಾಜೀನಾಮೆನ ಅವರಿಗೊಂಥರ ಆಶ್ಚರ್ಯಕರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅಂದ್ರೆ ಜನ್ಸಿಗಳು ಯಾವ ರೀತಿಯಾಗಿ ಯೋಚಿಸ್ತಾ ಇದ್ದಾರೆ. ಹಾಗೇನಾದರೂ ನಮ್ಮ ಜನ್ಸಿಗಳು ಬೀದಿಗಿಳಿಯೋದಾದ್ರೆ ಒಂದಲ್ಲ 1000 ವಿಚಾರಗಳು ಸಿಗ್ತವೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪ್ರಕರಣಗಳು ಪಾಕಿಸ್ತಾನದಲ್ಲಿ ದಿನಕ್ಕೆ 25 ನಡೀತವೆ. ಭಾರತದಲ್ಲಿ ಆದಂತಹ ವಿಚಾರಕ್ಕಿಂತಲೂ ಕೂಡ ಪ್ರಬಲವಾದಂತಹ ವಿಷಯಗಳು ಪಾಕಿಸ್ತಾನದಲ್ಲಿದ್ದಾವೆ. ಇಲ್ಲಿ ಜನರಿಗೆ ತಿನ್ನೋದಕ್ಕೆ ಆಹಾರ ಇಲ್ಲ, ಉದ್ಯೋಗ ಇಲ್ಲ, ಕೈಲಿ ಕಾಸಿಲ್ಲ, ಬಡತನ ಇದೆ. ಹೀಗಾಗಿ ಭಾರತದ ಟ್ರೆಂಡ್ ನಮ್ಮಲ್ಲಿ ಶುರುವಾಗಿದ್ದೆ ಆದರೆ ನಮ್ಮ ದೇಶ ಉಳ್ಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಅವರಿಗೆ ತಲೆದೋರಿದೆ. ಹೀಗಾಗಿ ಮಿತ್ರರೇ, ಭಾರತದ ಪ್ರತಿಭಟನೆಯನ್ನು ಪಾಕಿಸ್ತಾನದವರು ಎಂಜಾಯ್ ಮಾಡ್ತಾ ಇಲ್ಲ. ಭಾರತಕ್ಕೇನೋ ತೊಂದರೆ ಆಗ್ಬಿಡ್ತು, ಸರ್ಕಾರ ಒತ್ತಡಕ್ಕೆ ಸಿಕ್ಕಾಕೊಳ್ತು, ಶತ್ರು ದೇಶದಲ್ಲಾಗ್ತಾ ಇರುವಂತಹ ಈ ಬೆಳವಣಿಗೆ ನಮಗೆ ಸಂಭ್ರಮದ ವಿಚಾರ ಅಂತ ಅವರು ಭಾವಿಸ್ತಾ ಇಲ್ಲ. ಇದು ಎಚ್ಚರಿಕೆಯ ಗಂಟೆ ಅಂತ ಅವರು ನೋಡ್ತಾ ಇದ್ದಾರೆ. ಭಾರತದಲ್ಲಿ ಶುರುವಾದಂತಹ ಟ್ರೆಂಡ್ ನಮ್ಮಲ್ಲಿ ಶುರುವಾಗಿದ್ದೇ ಆದ್ರೆ ನಮ್ಮ ದೇಶದ ವ್ಯವಸ್ಥೆಯೇ ಉಳಿಯೋದಿಲ್ಲ, ಒಬ್ಬ ರಾಜಕಾರಣಿಯೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಮೌಸಿನ್ ನಖ್ವಿ ಬಾಯಲ್ಲಿ ಜಿರಳೆ ಪದ ಬರೋದಕ್ಕೆ ಇದೇ ಕಾರಣ. ಇತ್ತೀಚೆಗೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಹಳ ಟ್ರೆಂಡ್ ಆಗಿತ್ತು. ಅದೇನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ತೃತೀಯ ಲಿಂಗಿಗಳು ಒಂದು ಪ್ರೊಟೆಸ್ಟ್ ಮಾಡಿದ್ರು. ಅದರಲ್ಲಿ ಅವರಿಂದ ಬಂದಂತಹ ಘೋಷಣೆಗಳೇನು ಗೊತ್ತಾ? ನಾವು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡ್ತೀವಿ, ಆದರೆ ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನದ ಸೇನೆ IMF ಮುಂದೆ ನಿಂತು ನಾವು ಮಾಡೋ ಕೆಲಸವನ್ನ ಮಾಡುತ್ತೆ. ಅಂದರೆ IMF ಮುಂದೆ ಅವರು ಭಿಕ್ಷೆ ಬೇಡ್ತಾರೆ. ಹೀಗಂತ ಅವರು ಘೋಷಣೆಗಳನ್ನು ಕೂಗಿದ್ರು. ಇದು ಪಾಕಿಸ್ತಾನದಲ್ಲಿ ಬಹಳ ಟ್ರೆಂಡ್ ಹುಟ್ಟಾಕಿತ್ತು. ಅಂದರೆ ಪಾಕಿಸ್ತಾನದ ಯುವಕರು ವ್ಯವಸ್ಥೆಯನ್ನು ಮೂದಲಿಸೋದಕ್ಕೆ ಶುರು ಮಾಡಿದ್ದಾರೆ. ಅವರಲ್ಲೂ ಕೂಡ ಸಹನೆಯ ಕಟ್ಟೆ ಒಡೆಯುವಂತಹ ಸುಳಿವು ಈ ರಾಜಕಾರಣಿಗಳಿಗೆ ಸಿಗ್ತಾ ಇದೆ. ಮಿತ್ರರೇ, ಈ ಇಡೀ ವಿಚಾರದಲ್ಲಿ ನನ್ನದೊಂದು ವೈಯಕ್ತಿಕ ಅನಿಸಿಕೆ ಇದೆ. ಅದೇನು ಕೇಳಿದ್ರೆ, ಈ ಜನ್ಸಿಗಳ ಪ್ರೊಟೆಸ್ಟ್ ಅಥವಾ ಯುವಕರ ಪ್ರೊಟೆಸ್ಟ್ ಇದೆಯಲ್ಲ, ಇದು ಬಾಂಗ್ಲಾದೇಶದಲ್ಲಿ ಆರಂಭ ಆಯಿತು. ಅಲ್ಲಿನ ಸರ್ಕಾರವೇ ಬದಲಾಗೋಯಿತು. ಅಲ್ಲಿನ ಪ್ರಧಾನಿ ದೇಶ ಬಿಟ್ಟು ಓಡ ಹೋಗುವಂತಹ ಪರಿಸ್ಥಿತಿ ಬಂತು. ಅನಂತರ ಇದು ನೇಪಾಳಕ್ಕೆ ಕಾಲಿಡ್ತು. ನೇಪಾಳದಲ್ಲೂ ಕೂಡ ಅದೇ ಆಯಿತು. ದೇಶವೇ ಹೊತ್ತಿ ಉರಿದು ಬಿಡ್ತು. ಅಲ್ಲಿನ ವ್ಯವಸ್ಥೆ ಬದಲಾಯಿತು. ನಿಮ್ಗೆ ಅನ್ಸುತ್ತೆ ಅದಾದ ಬಳಿಕ ಅದು ಭಾರತಕ್ಕೆ ಬಂತು ಅಂತ. ಭಾರತಕ್ಕೆ ಬಂದಿದ್ದಲ್ಲ, ಭಾರತದಲ್ಲಿ ಉದ್ದೇಶಪೂರ್ವಕವಾಗಿ ಅದನ್ನು ಹುಟ್ಟು ಹಾಕಿದ್ದು. ನಮ್ಮಲ್ಲಿ ನೇಪಾಳ ಮತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಇರಲಿಲ್ಲ. ನಮ್ಮಲ್ಲಿ ಸುಭದ್ರ ಸರ್ಕಾರ ಇತ್ತು, ಬಲಿಷ್ಠವಾದಂತಹ ಪ್ರಜಾತಂತ್ರ ವ್ಯವಸ್ಥೆ ಇತ್ತು. ಇದೆಲ್ಲವೂ ಇದ್ದಾಗಿಯೂ ಕೂಡ ರಾಜಕೀಯ ಉದ್ದೇಶಗಳಿಗೋಸ್ಕರವಾಗಿ ಆ ಟ್ರೆಂಡ್ ಅನ್ನ ಭಾರತದಲ್ಲಿ ಹುಟ್ಟು ಹಾಕುವಂತಹ ಪ್ರಯತ್ನವನ್ನ ಕೆಲವರು ಮಾಡಿದ್ರು. ಭಾರತದಲ್ಲಿ ಪ್ರತಿಭಟನೆಯನ್ನ ಹುಟ್ಟು ಹಾಕೋದಕ್ಕೂ ಕೂಡ ರಾಜಕೀಯ ಕಾರಣಗಳಿದಾವೆ. ಪ್ರತಿಭಟನೆಗೆ ಸರ್ಕಾರ ಮಣಿದಿದ್ದಕ್ಕೂ ಕೂಡ ರಾಜಕೀಯ ಕಾರಣಗಳಿದಾವೆ. ಹುಟ್ಟು ಹಾಕೋದಕ್ಕೆ ಏನ್ ಕಾರಣ ಕೇಳಿದ್ರೆ, ಸರ್ಕಾರ ಅತ್ಯಂತ ಪ್ರಬಲವಾಗಿದೆ, ಇದನ್ನ ವೀಕ್ ಮಾಡದೇ ಇದ್ರೆ 2029ಕ್ಕೆ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಕೆಲ ರಾಜಕೀಯ ಶಕ್ತಿಗಳು ಈ ಪ್ರಯತ್ನವನ್ನು ಮಾಡಿದ್ವು. ಸರ್ಕಾರ ಯಾಕೆ ಬಗ್ಗದು ಕೇಳಿದ್ರೆ, ಜನ್ಸಿಗಳ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಕೂಡ ರೆಡಿ ಇಲ್ಲ. ಇದನ್ನು ಕೇಳಿದಾಗ ಸ್ವಲ್ಪ ಆಶ್ಚರ್ಯ ಅನಿಸಿದ್ರೂ ಕೂಡ ಇದು ಸತ್ಯ. ಭಾರತದಲ್ಲಿ 2029ರ ಚುನಾವಣೆ ಇದೆಯಲ್ಲ, ಇದನ್ನು ಜನ್ಸಿಗಳು ನಿರ್ಧರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, 2029ರ ಚುನಾವಣೆಯಲ್ಲಿ ಭಾರತದ ಒಟ್ಟು ಮತದಾರರ ಪೈಕಿ ಬರೋಬ್ಬರಿ 38 ಕೋಟಿ ಮತದಾರರು 18ರಿಂದ 32 ವರ್ಷದ ಒಳಗಿನವರೇ ಇರ್ತಾರೆ. 33ರಿಂದ 48 ವರ್ಷ ವಯಸ್ಸಿನವರು 35 ಕೋಟಿ ವೋಟರ್ಸ್ ಇರ್ತಾರೆ. ಅದೇ 49ರಿಂದ 64 ವರ್ಷ ವಯಸ್ಸಿನವರ ಸಂಖ್ಯೆ 23 ಕೋಟಿಗೆ ಕುಸಿತ ಕಾಣುತ್ತೆ. ಅಂದ್ರೆ ಯಂಗ್ ವೋಟರ್ಸ್ ಇದಾರಲ್ಲ, ಇವರು ನಿರ್ಣಾಯಕರಾಗ್ತಾರೆ. ಈ ಯುವ ಮತದಾರರು ಯಾರ ಬಳಿಯಲ್ಲಿದ್ದಾರೆ ಕೇಳಿದ್ರೆ, ಅದು ಬಿಜೆಪಿ ಬಳಿಯಲ್ಲಿದೆ. ಅಂದ್ರೆ ಆಡಳಿತ ಪಕ್ಷದವರ ಬಳಿಯಲ್ಲಿದೆ. ಈಗ ಜನ್ಸಿಗಳ ಪ್ರತಿಭಟನೆ ಆರಂಭವಾಯ್ತಲ್ಲ, ಇದೇನಾದ್ರೂ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಈ ಸರ್ಕಾರ ಯುವಕರ ವಿರುದ್ಧವಾಗಿದೆ, ಯುವಕರ ವಿರೋಧಿ ಸರ್ಕಾರ, ಈ ಭಾವನೆ ಬಿಲ್ಡ್ ಆಗಿದ್ದೆ ಆದ್ರೆ 2029ಕ್ಕೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಸರ್ಕಾರ ಕೂಡ ಈ ವಿಚಾರವನ್ನು ಹೆಚ್ಚು ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಇದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಅನ್ನುವ ಕಾರಣ ಗೊತ್ತಿದ್ರೂ ಕೂಡ ಸರ್ಕಾರ ಬಗ್ಗಿ ಬಿಡ್ತು. ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆದುಕೊಂಡು ಬಿಟ್ರು. ಇದು ಭಾರತದ ಇಂಟರ್ನಲ್ ಪಾಲಿಟಿಕ್ಸ್. ಆದರೆ ಮಿತ್ರರೇ, ಪಾಕಿಸ್ತಾನದಲ್ಲಿ ಹೀಗಿಲ್ಲ. ಅಲ್ಲಿ ಆಕ್ರೋಶ ವ್ಯಕ್ತವಾದರೆ, ಅಲ್ಲಿ ಜನ್ಸಿಗಳು ಬೀದಿಗಿಳಿದಿದ್ದೆ ಆದರೆ ಅದು ಆರ್ಗ್ಯಾನಿಕ್ ಆಗಿ ಆಗ್ಬಿಡುತ್ತೆ. ಅಲ್ಲಿ ರಾಜಕೀಯ ಕಾರಣ ಇರೋದಿಲ್ಲ. ಯಾಕೆ ಅಂತಂದ್ರೆ ಸಮಸ್ಯೆ ಅಷ್ಟು ಪ್ರಮಾಣದಲ್ಲಿ ವಿಸ್ತರಣೆ ಆಗಿಬಿಟ್ಟಿದೆ.
ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ಪಾಕಿಸ್ತಾನದ ಸರ್ಕಾರದ ಮಂತ್ರಿ ಈಗ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಜಿರಳೆಗಳು ಬೀದಿಗಿಳಿದ್ರೆ ನಮ್ಮ ಕತೆ ಮುಗೀತು ಅಂತ. ಅದಕ್ಕೆ ನಾನು ಹೇಳಿದ್ದು, ಈ ಜನ್ಜಿಗಳ ಪ್ರೊಟೆಸ್ಟ್ ಬಾಂಗ್ಲಾದೇಶದಲ್ಲಿ ಹುಟ್ಕೊಳ್ತು, ನೇಪಾಳಕ್ಕೆ ವಿಸ್ತರಣೆ ಆಯಿತು, ಈಗ ಭಾರತದಲ್ಲಿ ಸದ್ದು ಮಾಡಿ ಪಾಕಿಸ್ತಾನದಲ್ಲಿ ಎಂಡ್ ಆಗಬಹುದು. ಅಂದ್ರೆ ಈ ಜನ್ಜಿಗಳ ಹೋರಾಟದ ಬಾಯ್ಲಿಂಗ್ ಪಾಯಿಂಟ್ ಇದೆಯಲ್ಲ, ಇದು ಪಾಕಿಸ್ತಾನ ಆಗಿರಬಹುದು ಅಂತ ನನಗನ್ನಿಸ್ತಾ ಇದೆ. ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.